ಸಿದ್ದುಗಷ್ಟೇ ಅಲ್ಲ, ಮಾಜಿ ಬಿಜೆಪಿ ನಾಯಕರಿಗೂ ಆಹ್ವಾನ ಇಲ್ಲ. 2 ಕೋಟಿ ದೇಣಿಗೆ ಕೊಟ್ಟರು ಶೆಟ್ಟರ್ಗೆ ಕೊಡ್ಲಿಲ್ವಾ ಆಹ್ವಾನ? ನಾವು ರಾಮ ಭಕ್ತರಲ್ಲ ಅಂತಾರೆ ಈಗ ಅವರು. ನಾವು ರಾಮ ಭಕ್ತರಲ್ಲ ಅಂತಾರೆ ಈಗ ಅವರು. 10 ಲಕ್ಷ ರೂಪಾಯಿ ಕೊಟ್ಟ ಲಕ್ಷ್ಮಣ್ ಸವದಿಗೂ ಇಲ್ಲ ಇನ್ವಿಟೇಷನ್. 22ನೇ ತಾರೀಕು ಜನವರಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳಿಲ್ಲ, ನನಗೆ ಕರೆಯೋದು ಓದಾಟಿಲ್ಲ. ಶ್ರೀರಾಮ ಭೂಮಿ ಮೇಲಿರೋ ಎಲ್ಲರಿಗೂ ದೇವರು. ಆದ್ರೆ ಬಿಜೆಪಿ ನಾಯಕರು ಶ್ರೀರಾಮ ತಮ್ಮ ಆಸ್ತಿ, ತಮ್ಮ ರಾಜಕೀಯ ಸರಕು ಅನ್ನೋ ರೀತಿ ಬಿಂಬಿಸಿಕೊಳ್ತಿದ್ದಾರೆ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಬಿಜೆಪಿ ಕಾರ್ಯಕ್ರಮದ ರೀತಿ ಹೈಲೈಟ್ ಮಾಡ್ತಿದ್ದಾರೆ. ಇದೇ ರಾಮ ಮಂದಿರದ ಉದ್ಘಾಟನೆಯ ಗುಂಗಲ್ಲೇ ಲೋಕಸಭಾ ಎಲೆಕ್ಷನ್ ಎದುರಿಸೋಕೆ ಭರ್ಜರಿ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ. ಮತ್ತೊಂದು ಕಡೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಸೇರಿರೋ ಮಾಜಿ ಬಿಜೆಪಿ ನಾಯಕರಿಗೂ ಇನ್ವಿಟೇಷನ್ ಕೊಟ್ಟಿಲ್ಲ. ಅಷ್ಟೇ ಯಾಕೆ, ರಾಮ ಮಂದಿರಕ್ಕಾಗಿ ರಥಯಾತ್ರೆ ಮಾಡಿದ್ದ ಎಲ್.ಕೆ. ಅಡ್ವಾಣಿಯವರನ್ನು ಆಹ್ವಾನಿಸಿಲ್ವಂತೆ. ಹಾಗಾದ್ರೆ ಏನಿದು ರಾಮನ ಹೆಸರಲ್ಲಿ ಕೇಂದ್ರ ಬಿಜೆಪಿ ನಾಯಕರ ರಾಜಕೀಯ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಮ ಮಂದಿರದ ನಿರ್ಮಾಣಕ್ಕೆ ಸಿಎಂ ಸಿದ್ದರಾಮಯ್ಯ ದೇಣಿಗೆ ಕೊಟ್ಟಿಲ್ಲ. ಕಾಂಗ್ರೆಸ್ ನಾಯಕರು ದೇಣಿಗೆ ಕೊಟ್ಟಿಲ್ಲ ಅಂತೇಳಿ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಹಾಗಾದ್ರೆ ದೇಣಿಗೆ ಕೊಟ್ಟಿಲ್ಲ ಅಂತ ಮಾತ್ರಕ್ಕೆ ರಾಮ ಹಿಂದೂಗಳ ದೇವರಲ್ವಾ? ದೇವರು ಶಾಪ ಹಾಕಿ ಬಿಡ್ತಾನ? ದೇವರು ಅಂದ್ರೇನೆ ಶಾಂತ ಸ್ವರೂಪಿ, ಜನರಿಗೆ ಸದಾ ಒಳಿತನ್ನ ಬಯಸುವ ಕರುಣಾಮಯಿ. ಆದ್ರೆ ಬಿಜೆಪಿಗರು ರಾಮ ಮಂದಿರ ಉದ್ಘಾಟನೆಯ ವಿಚಾರದಲ್ಲಿ ಅತಿಯಾದ ರಾಜಕೀಯ ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸ. ಸರಿ ಆಯ್ತು, ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿಲ್ಲ, ಹೀಗಾಗಿ ಅವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ. ಆದ್ರೆ ರಾಮ ಮಂದಿರಕ್ಕಾಗಿ ಬರೋಬ್ಬರಿ 2 ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಕೊಟ್ಟಿರೋ ಜಗದೀಶ್ ಶೆಟ್ಟರ್ ಅವರಿಗೆ ಅದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಆಹ್ವಾನವನ್ನ ಕೊಟ್ಟಿಲ್ಲ. ರಾಮ ಮಂದಿರ ಉದ್ಘಾಟನೆಗೆ ಕೇವಲ ರಾಮ ಭಕ್ತರಿಗೆ ಮಾತ್ರ ಆಹ್ವಾನ ನೀಡಲಾಗಿದೆ ಅಂತೇಳಿ ರಾಮ ಮಂದಿರದ ಮುಖ್ಯ ಅರ್ಚಕರು ಹೇಳಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಶೆಟ್ಟರ್ ಕಾಂಗ್ರೆಸ್ ಸೇರಿದ ಕೂಡಲೇ ರಾಮ ಭಕ್ತರಲ್ವಾ? ಈ ಬಗ್ಗೆ ಮಾಜಿ ಸಿಎಂ ಮತ್ತು ಕಾಂಗ್ರೆಸ್ ಮುಖಂಡ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದೇನು ಗೊತ್ತಾ? ಪ್ರಮುಖರನ್ನ ಒಂದು ಸಭೆ ಮಾಡಿ ಡೆಸಿಷನ್ ಪ್ರಮುಖ, ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ನವ್ರು ಬಂದಿದ್ರು, ಸಂಘದವ್ರು ಬಂದಿದ್ರು. ಅವ್ರ ಸಮ್ಮುಖದಲ್ಲಿ ಸುಮಾರು ಒಂದು 2 ಕೋಟಿಯಷ್ಟು ಕಾಂಟ್ರಿಬ್ಯೂಷನ್ ಮಾಡಿಸ್ಕೊಟ್ಟೆ ನಾನು. ನಾವು ರಾಮ ಭಕ್ತರಲ್ಲ ಅಂತಾರೆ ಈಗ ಅವರು. ಕೇಳಿದ್ರಲ್ಲ ಶೆಟ್ಟರ್ ಅವರು ಹೇಳಿದ್ದನ್ನ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಶೆಟ್ಟರು ಬಿಜೆಪಿಯಲ್ಲಿದ್ದಾಗ 2 ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿ ಕೊಟ್ಟಿದ್ರಂತೆ. ಆದ್ರೆ ಅದ್ಯಾವಾಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಆಗ ರಾಮಭಕ್ತ ಅಲ್ಲ ಅನ್ನೋ ರೀತಿ ಬಿಜೆಪಿ ನಾಯಕರು ನಡೆದುಕೊಳ್ತಿದ್ದಾರೆ ಅಂತೇಳಿ ಖುದ್ದು ಶೆಟ್ಟರ್ ಅವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಾಮ ಮಂದಿರ ನಿರ್ಮಾಣಕ್ಕೆ ನಾನು 10 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದೇನೆ, ಆದ್ರೂ ನನ್ನನ್ನು ಕರೆದಿಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು 10 ಲಕ್ಷ ಕೊಟ್ಟಿದ್ದೀನಿ, ರಾಮ ಮಂದಿರ ಕಟ್ಟಡಕ್ಕೆ ನಾನು 10 ಲಕ್ಷ ಕೊಟ್ಟೆ. ಅಲ್ಲಿ ಸ್ಥಳೀಯ RSS ಮುಖಂಡರು ನನ್ನ ಹತ್ರ ಬಂದು ತಗೊಂಡು ಹೋಗಿದ್ದಾರೆ. ಅವ್ರು ಇನ್ನೂ ತನಕ 22ನೇ ತಾರೀಕು ಜನವರಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಹೇಳಿಲ್ಲ, ನನಗೆ ಕರೆಯೋದು ಓದಾಟಿಲ್ಲ. ರಾಮ ಮಂದಿರ ನಿರ್ಮಾಣ ಮಾಡುವಾಗ ಎಲ್ಲರೂ ನೆನಪಾದ್ರು. ಸ್ಥಳೀಯ RSS ಮುಖಂಡರು ಬಂದು ನನ್ನ ಬಳಿ ಹಣ ತೆಗೆದುಕೊಂಡು ಹೋದ್ರು. ನಾನು ರಾಮ ಮಂದಿರ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದೇನೆ, ಮಂದಿರ ನಿರ್ಮಿಸಿದ ಮೇಲೆ ಯಾರು ನೆನಪಿಗೆ ಬರಲ್ಲ ಅಂತೇಳಿ ಬಿಜೆಪಿ ನಾಯಕರನ್ನ ಲಕ್ಷ್ಮಣ್ ಸವದಿ ಕುಟುಕಿದ್ದಾರೆ. ಇದುವರೆಗೆ ನನಗೆ ಜನವರಿ 22ರಂದು ಉದ್ಘಾಟನೆ ಇದೆ ಅನ್ನೋ ಮಾತೆ ಹೇಳಿಲ್ಲ, ನಮ್ಮನ್ನ ಯಾವುದಕ್ಕೂ ಆಹ್ವಾನ ನೀಡಿಲ್ಲ ಅಂತೇಳಿ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ನೀಡೋದಕ್ಕೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನ ರಾಮ ಮಂದಿರಕ್ಕಾಗಿ ರಥಯಾತ್ರೆ ಮಾಡಿದ್ದ ಎಲ್.ಕೆ. ಅಡ್ವಾಣಿಯವರಿಗೂ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿಲ್ವಂತೆ. ಆ ಮೂಲಕ ಇಡೀ ಕ್ರೆಡಿಟ್ ಅನ್ನ ಪ್ರಧಾನಿ ಮೋದಿ ಅವರೇ ತೆಗೆದುಕೊಳ್ಳೋಕೆ ಯತ್ನಿಸುತ್ತಿರುವಂತಿದೆ. ಈ ಬಗ್ಗೆ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದೇನು ಗೊತ್ತಾ? ಈ ರಾಮ ಜನ್ಮಭೂಮಿ ವಿಷಯ ಪ್ರಾರಂಭ ಆಗಿರೋದು ಅದ್ವಾನಿ ಅವರು. ಪಾಪ ಅವರು ರಥಯಾತ್ರೆ ಮಾಡಿ ಇಡೀ ದೇಶಕ್ಕೆ ಅದನ್ನು ರಾಮ ಮಂದಿರ ಅನ್ನೋದು ಪರಿಚಯ ಮಾಡಿಕೊಟ್ಟದ್ದೇ ಅದ್ವಾನಿ ಅವರು. ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವು ಬರಬಾರ್ದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವೆಲ್ಲ ಬಿಡಿ, ಈದ್ಗಾ ಬಾವು ಇವೆಲ್ಲ ಬಿಡಿ. ಈ BJP ಅವರು ನಾನು ಕೇಳ್ತೀನಿ, ರಾಮ ಮಂದಿರ ಇವತ್ತೇನಾದರೂ ಆಗಲಿಕ್ಕೆ, ರಾಮ ಮಂದಿರ ಇವತ್ತೇನಾದರೆ ಪೂರ್ಣಗೊಂಡಿರಲಿಕ್ಕೆ ಯಾರ್ದಾದ್ರೂ ಒಂದು ಪಾತ್ರ ಇದ್ದರೆ ಅದು ಲಾಲ್ ಕೃಷ್ಣ ಅದ್ವಾನಿ. ಅಂಥವ್ರಿಗೆ ನೀವು ಬರಬಾರ್ದು ಅಂತ ಹೇಳಿ ನೀವು ಸಂದೇಶ ಕಳಿಸಿದರೆ ಜನರಿಗೆ ಇನ್ನು ಬೇರೆದವ್ರ ಬಗ್ಗೆ ನೀವೇನು ಮಾತಾಡ್ತೀರಿ? ಹಾಗಾದ್ರೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಥಯಾತ್ರೆ ಮಾಡಿದ್ದ ಎಲ್.ಕೆ. ಅಡ್ವಾಣಿಯವರನ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬಾರದು ಅಂತೇಳಿ ಖುದ್ದು ಬಿಜೆಪಿ ನಾಯಕರೇ ಹೇಳಿರೋದು ಎಷ್ಟು ಸರಿ? ಅಂದ್ರೆ ಪ್ರಧಾನಿ ಮೋದಿ ಅವರಿಗೆ ಮಾತ್ರವೇ ಈ ಕ್ರೆಡಿಟ್ ಎಲ್ಲ ಸಿಗ್ಬೇಕಾ? ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಲು ಮುಂದಾಗಿರೋದು ಎಷ್ಟು ಸರಿ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.